ದುಡ್ಡೇನ್ ಸ್ವಾಮಿ ತಲೆ ಹಿಡ್ಕೊಂಡು ಸಂಪಾದನೆ ಮಾಡ್ತಾನೆ. ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ. ಏನ್ರಿ ಮೀಡಿಯಾ, ವಾಟ್ ಯು ಪೀಪಲ್ ಆರ್ ಡೂಯಿಂಗ್? ಏನಿದು ಮೀಡಿಯಾ? ನನಗೆ ಮೀಡಿಯಾನ ಸಮಾನ ಏನ್ರಿ ಕಿತ್ಕೊಳ್ತೀರ ನಮ್ದು? ನಮಸ್ಕಾರ, ನಾನು ನಿಮ್ಮ ಮೈಸೂರು ಮಿತ್ರ ಶ್ರೀವಾರಿ ನಾಗರಾಜ್. ಏನು ಈ ವಿಡಿಯೋ ತಾವು ವೀಕ್ಷಣೆ ಮಾಡಿದ್ರಿ, ಇದು ಮೈಸೂರಿನ ಅರಮನೆ ಒಳಗಡೆ ನಡೆದಿರುವಂತ ಒಂದು ಘಟನೆ. ಇಲ್ಲಿ ಒಬ್ಬ ವ್ಯಕ್ತಿ ಮಠ ಮಧ್ಯಾಹ್ನ ಕುಡಿದಿ ಸರ್ಕಾರಿ ಕಚೇರಿ, ಅದು ಆಲ್ಮೋಸ್ಟ್ ಅದನ್ನ ಧ್ವಂಸ ಏನಿದೆ, ಒಂದು ಪೀಠೋಪಕರಣಗಳೇ ಇರಲಿ ಅಥವಾ ಕಂಪ್ಯೂಟರ್ ಇರಲಿ, ಅರಮನೆಯ ಬಾಗಿಲು, ಅರಮನೆ ಕಿಟಕಿ ಎಲ್ಲ ಹೊಡೆದಿ ಮದ್ಯಪಾನ ಮಾಡಿ ಕಿತ್ತಾಡಿ ದೊಡ್ಡ ಜಗಳ ಆಗಿದೆ. ಇದು ಜಗಳ ಆಗುತ್ತೆ, ಏನಾಗುತ್ತೆ ಅಂತಂದ್ರೆ ಅಲ್ಲಿ ಅರಮನೆ ಒಳಗಡೆ ಅಲ್ಲಿ ಬರುವಂತ ಬೇನಾಮಿ ಹಣ ಏನಿದೆಯಲ್ಲ, ಆ ಹಣ ಹಂಚಿಕೆ ವಿವಾದದಲ್ಲಿ, ಹಣ ಹಂಚಿಕೆಯ ವಿಚಾರದಲ್ಲಿ ಇಬ್ಬರ ಮಧ್ಯೆ ಘರ್ಷಣೆ ಉಂಟಾಗಿ ಇವತ್ತು ಇಬ್ಬರು ವ್ಯಕ್ತಿಗಳು ಹೊಡೆದಾಡದಲ್ಲದೆ ಕುಡಿದು ಏನು ಸರ್ಕಾರಿ ಕಚೇರಿ ಏನಿದೆ, ಅರಮನೆ ಆವರಣದಲ್ಲಿರುವಂತ ಸರ್ಕಾರಿ ಕಚೇರಿ ಅಥವಾ ಆಫೀಸ್ ಅಂತ ಅರಮನೆನೆ, ಅದ್ರೊಳಗಡೆ ಇರುವಂತ ನಮ್ಮ ಸರ್ಕಾರದ ಸಂಬಂಧಪಟ್ಟಂತಹ ಇಲಾಖೆಗಳ ದಾಖಲಾತಿಗಳು ಇರ್ಬೋದು, ಟೇಬಲ್ ಇರ್ಬೋದು, ಕಂಪ್ಯೂಟರ್ ಇರ್ಬೋದು, ಅರಮನೆ ಕಿಟಕಿ ಗೋಡೆಗಳೆಲ್ಲ ಹೊಡೆದಿ ಹಾಕಿದ್ದೇನೆ. ಈ ವ್ಯಕ್ತಿ ಯಾರಪ್ಪ ಅಂತಂದ್ರೆ, ಈ ವ್ಯಕ್ತಿ ಹೆಸರು ಬಂದು ಕೌಶಿಕ್, ಸಮತ್ ಕೌಶಿಕ್ ಅನ್ಬಿಟ್ಟು ಈ ವ್ಯಕ್ತಿ. ಈ ಸಮತ್ ಕೌಶಿಕ್ ಅನ್ನೋ ವ್ಯಕ್ತಿ ಯಾರು ಅಂತ ಬಹುಶಃ ಅಲ್ಲಿನ ಅರಮನೆ ಆಡಳಿತ ಮಂಡಳಿಯವರೇ ಹೇಳಬೇಕು. ಈ ವ್ಯಕ್ತಿ ಯಾರು, ಈ ವ್ಯಕ್ತಿಗೂ ಅರಮನೆ ಮಂಡಳಿ ಇರುವಂತಹ ನಂಟೇನು, ಅಥವಾ ಈ ವ್ಯಕ್ತಿ ಏನಾದ್ರು ಸರ್ಕಾರಿ ಅಧಿಕಾರಿನ ಅಥವಾ ಗುತ್ತಿಗೆ ಆಧಾರದ ಮೇಲೆ ನೇಮಕಗೊಂಡಿರುವಂತಹ ವ್ಯಕ್ತಿನ. ಬಟ್ ನಮ್ಗೆ ಮಾಹಿತಿ ಬಂದಿದ್ರಂತ ಮಾಹಿತಿಗಳ ಪ್ರಕಾರ ಈ ವ್ಯಕ್ತಿ ಬಂದು ಯಾವುದೇ ಸರ್ಕಾರದ ಆದೇಶ ಇಲ್ಲದೆ ಅಕ್ರಮವಾಗಿ ನೇಮಕಗೊಂಡಿರುವಂತ ವ್ಯಕ್ತಿ. ವರ್ಷಾನುವರ್ಷಗಳಿಂದ ಸಾವಿರಾರು ರೂಪಾಯಿ, ಏನು ಕಡೆ ಪಕ್ಷ ಅಂತಂದ್ರೆ ಇವತ್ತು ನನಗೆ ನಮ್ಮ ಹತ್ರ ಇರೋ ಮಾಹಿತಿ ಪ್ರಕಾರ ಒಂದು 30 ರಿಂದ 35 ಸಾವಿರ ಸಂಬಳ ಕೊಡ್ತಾ ಇದಾರೆ ಅವ್ರಿಗೆ. 365 ದಿನನೂ ಎಲ್ಲಾರು ಸಾಧ್ಯ ಐತೇನ್ರಿ? 365 ದಿನನೂ ಒಬ್ಬ ಅಧಿಕಾರಿ ಸರ್ಕಾರಿ ಅಧಿಕಾರಿ ಅಂತೂ ಅಲ್ಲ, ನೇಮಕಾತಿ ಆದೇಶಗಳೇ ಇಲ್ಲ, ಅಥವಾ ಯಾವ ಸರ್ಕಾರದ ಯಾವುದೋ ಒಂದು ಪರೀಕ್ಷೆಗಳಲ್ಲಿ ಬೇರ್ಗಡೆಯನ್ನು ಹೊಂದಿ ಯಾವುದೋ ಒಂದು ಬೇಸಿಸ್ ಮೇಲೆ ಏನೋ ಅಪಾಯಿಂಟ್ ಆಗಿದ್ದಾರೆ ಅಂದ್ರೆ ಯಾವುದು ಇಲ್ಲ. ಸರ್ಕಾರದ ಯಾವುದೇ ನಿಯಮಗಳಿಲ್ಲದೆ, ಸರ್ಕಾರದ ಯಾವುದೇ ಆದೇಶಗಳಿದೆ, ಸರ್ಕಾರದ ಯಾವುದೇ ಪರೀಕ್ಷೆಗಳನ್ನು ಬರೆಯದೆ ಅಕ್ರಮವಾಗಿ ಹೋಗಿರುವಂತಹ ಸರ್ಕಾರಿ ಅಧಿಕಾರಿ ಅಂತ ಹೇಳ್ಕೊಂಡಿರುವಂತ ಅಪಾಯಿಂಟ್ ಆಗಿರೋ ವ್ಯಕ್ತಿ. ಈ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಮಾಜಿ ಬಿಜೆಪಿ ನಾಯಕ ಹಾಗೂ ಹಾಲಿ ಏನು ಕಾಂಗ್ರೆಸ್ ಪಲ್ಟಿಗಿರಾಕಿ, ಅಲ್ಲೂ ಕಾಂಗ್ರೆಸ್ಗೆ ಬಂದು ಜಂಪ್ ಹೊಡೆದಿದ್ದಾರೆ ಅವರ ಕ್ಲೋಸ್ ಸಂಬಂಧಿ ಆಯ್ತೆ. ಈಗ ನನ್ನ ಪ್ರಶ್ನೆ ಉಳಿದಿರೋದು, ಯಾಕೆ ಏನಿದೆ ಅರಮನೆ ಒಳಗಡೆ ನಡೆಯುವಂತ ಇಷ್ಟೊಂದು ಒಂದು ಘಟನೆ ಏನಿದೆ, ಇದು ಯಾಕೆ ನಮ್ಮ ಮಹಾರಾಜರ ಗಮನಕ್ಕೋ, ಜಿಲ್ಲಾಧಿಕಾರಿಗಳ ಗಮನಕ್ಕೋ, ಅಥವಾ ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆಯ ಗಮನಕ್ಕೋ ಅದಲ್ಲದೆ ಹೊರತುಪಡಿಸಿ ಅರಮನೆ ಮಂಡಳಿಯವರು ಏನ್ ಕ್ರಮ ಕೈಗೊಂಡಿದ್ದೀರಾ ಇದ್ರ ಮೇಲೆ ಅನ್ನೋದು ಮಾಹಿತಿ ಇಲ್ಲ. ಇದು ದೂರುಗಳನ್ನ ಆಲ್ರೆಡಿ ನಾವು ಕೊಟ್ಟಾಯ್ತು, ಯಾವ್ದು ಮಾಹಿತಿ ಇಲ್ಲ. ಈ ವ್ಯಕ್ತಿ ಅಕ್ರಮವಾಗಿ ನೇಮಕಗೊಂಡಿದ್ದಂತ ವ್ಯಕ್ತಿ ಏನಿದ್ದಾರೆ, ಇದ್ರ ಜೊತೆಗೆ ಒಂದು 9 ಜನ ಒಂದು ನವಗ್ರಹಗಳು ಅರಮನೆ ಒಳ್ಳೆ ಅಕ್ರಮವಾಗಿ ನೇಮಕಗೊಂಡಿದ್ದಾರೆ. ಅವು ಯಾವುದೇ ರೀತಿ ಸರ್ಕಾರದ ಆದೇಶಗಳಿಲ್ಲ, ಸರ್ಕಾರದ ಸುತ್ತೋಲೆಗಳಿಲ್ಲ, ಸರ್ಕಾರದ ಯಾವುದೇ ರೀತಿ ಪರೀಕ್ಷೆಗಳನ್ನು ಬರೋದಿಲ್ಲ. ಆದರೂ ಸರ್ಕಾರಿ ಅಧಿಕಾರಿಗಳು ಅಂದ್ಬಿಟ್ಟು ಇವರು ಅಲ್ಲಿ ಪ್ರತಿ ತಿಂಗಳು ಲಕ್ಷಾಂತರ ರೂಪಾಯಿ ಸಂಬಳ ತಗೊಂಡು
ಕೂತಿದ್ದಾರೆ. ಇದನ್ನ ನಾವು ಪ್ರಶ್ನೆ ಮಾಡಬಾರ್ದಾ? ಅಥವಾ ನಾನು ಇನ್ನೊಂದು ಕೇಳೋದು, ಇಷ್ಟೊಂದು ಮಾಹಿತಿ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ಬೇಕಾದ್ರೆ ಇಂಥ ಮಾಹಿತಿಗಳು ಅರಮನೆ ಮಂಡಳಿ ಒಳಗಿರುವಂತಹ ಮಹಾರಾಜರು ಅರಮನೆ ಆವರಣದಲ್ಲೇ ಇದ್ದಾರೆ, ಅವ್ರ ಮಗನ ಅದಲ್ಲದೆ ಜನಪ್ರತಿನಿಧಿ ಆಗಿರುವಂತಹ ಯದುವೀರರಿದ್ದಾರೆ, ಅವ್ರಿಗೆ ಮಾಹಿತಿ ಇಲ್ವಾ? ಅಥವಾ ಇಲ್ಲಿನ ಸ್ಥಳೀಯ ಹಳೆ ಮೈಸೂರು ಭಾಗದ ಶಾಸಕರುಗಳು ಯಾರಿದ್ರ? ಬಹುತೇಕ ಮೈಸೂರಲ್ಲೇ ಇದ್ರ, ಕಾಂಗ್ರೆಸ್ ಶಾಸಕರಿದ್ರ, ಬಿಜೆಪಿ ಶಾಸಕರಿದ್ರ, ಜೆಡಿಎಸ್ ಶಾಸಕರಿದ್ರ, ತಮ್ಗೆ ಯಾರಿಗೂ ಮಾಹಿತಿ ಇಲ್ವಾ? ಇಷ್ಟೊಂದು ಅಕ್ರಮ ನೇಮಕಾತಿಗಳು ಆಗ್ತಾ ಇದೆ ಇಲಾಖೆ ಒಳಗಡೆ, ಅದು ಅರಮನೆ ಮಂಡಳಿ ಒಳಗಡೆ. ಸರ್ಕಾರ ಅಂತಂದ್ರೆ ಬಹುಶಃ ಹೇಳಿದ್ರೆ ನಿಮ್ಗೆ ಎಲ್ಲಾ ಮಾಹಿತಿ ಇರಬೇಕು. ಜನಪ್ರತಿನಿಧಿಗಳಿಗೆ ಯಾರೋ ಬಂದು ಎಲ್ಲೋ ನುಕ್ಕೊಂಡು ಇವತ್ತೆಲ್ಲೋ ಸರ್ಕಾರ ಕಚೇರಿನೇ ಒಂದು ಕುಡಿದು ಗಲಾಟೆ ಮಾಡಿ ಧ್ವಂಸ ಮಾಡಿದ್ರು ಯಾರು ಅಂತ ನೀನು ಐಡೆಂಟಿಫೈ ಮಾಡಕ್ ಆಗ್ತಾ ಇಲ್ಲ, ಒಂದು ಕಾನೂನು ಕ್ರಮ ಕೈಗೊಳ್ಳಕ್ ಆಗ್ತಾ ಇಲ್ಲ. ಏನ್ ಅಷ್ಟೊಂದು ಭಯಾನ, ಅಷ್ಟೊಂದು ಪ್ರಭಾವಿನ? ಯಾಕೆ ಇದು ತಾತ್ಸಾರ ಅಂದ್ಬಿಟ್ಟು ನಾನು ಕೇಳ್ಬೇಕಾಗಿದೆ. ಈಗ ಇನ್ನು ಹೊರತುಪಡಿಸಿ ಇನ್ನೂ ಒಂದು 9 ಜನ ಆಗಿದ್ದಾರೆ, ಇನ್ನು ಹೊರಪಟ್ಟ 8 ಜನ ಏನು ನವಗ್ರಹಗಳು ಕೂತಿದ್ರ ಅರಮನೆ ಒಳಗಡೆ, ಇವ್ರ ಅಕ್ರಮ ನೇಮಕಾತಿಯಿಂದ ಹಿಡಿದು ಎಲ್ಲ ಒಂದು ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದೆಲ್ಲ ಬಹುಶಃ ಅರಮನೆ ಅಕ್ರಮಗಳು ಇದೆಲ್ಲ ಮೊದಲನೇ ಭಾಗ ಇದು ಶುರುವಾಗಿರೋದು. ನಾವು ಮಾಡ್ತೀವಿ ಅಂದ್ರೆ ಒಂದು 100 ಎಪಿಸೋಡ್ ಇದೆ, ಇದು ಒಂದೊಂದೇ ಅಲ್ಲ, ಇದು ಮೊದಲನೇದಾಗಿ ಈ ಒಂದು ಎಪಿಸೋಡ್ ಭಾಗ ಮಾಡಿದೀವಿ. ಮುಂದಿನ ದಿನಗಳಲ್ಲಿ ಎಲ್ಲ ನಡೀತಿರುವಂತ ಪ್ರತಿಯೊಂದು ಅಕ್ರಮ ಏನ್ ನಡೀತಾ ಇದೆ, ಇನ್ನು ಹೆಜ್ಜೆಗೂ ಅಕ್ರಮ, ಭ್ರಷ್ಟಾಚಾರ, ಸುಲಿಗೆ ಏನ್ ನಡೀತಾ ಇದೆ ಅರಮನೆ ಮಂಡಳಿ ಒಳಗಡೆ, ಅರಮನೆ ಆವರಣದಲ್ಲೇ ಮಹಾರಾಜರ ಪಕ್ಕದಲ್ಲೇ ನಡೀತಿದ್ರು. MP ಬೇರೆ ಇವರು, ಅವ್ರೇನ್ ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ ಅನ್ನೋದು ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಇದನ್ನ ನಾವು ತಗೊಂಡು ಹೋಗ್ಬೇಕು. ಮಾಧ್ಯಮಗಳು ಇದನ್ನ ಆಲ್ರೆಡಿ ಎಲ್ಲ ಡೀಲ್ ಆಗಿದ್ದಾರೆ ಅಂತ ಹೇಳ್ತಾ ಮುಂದಿನ ವಿಡಿಯೋಗಾಗಿ ದಯವಿಟ್ಟು ನಿರೀಕ್ಷಿಸಿ ಹೇಳ್ತಾ ನನಗೆ ಟಾಕ್ ಮುಗಿಸ್ತಾ ಇದೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಜೈ ಕರ್ನಾಟಕ.